ಸಿಟಿಯಲ್ಲಿನ ಪೋಷಕರಿಗೆ ತಮ್ಮ ಮಕ್ಕಳ ಭವಿಷ್ಯದ ಮೇಲೆ ಭಾರಿ ಕನಸು. ಅದಕ್ಕಾಗಿಯೇ ಲಕ್ಷ ಲಕ್ಷ ಖರ್ಚು ಮಾಡೋದಿಕ್ಕೂ ಮುಂದಾಗ್ತಾರೆ. ಈ ಬಾರಿ ಶಾಲೆಗಲ್ಲ, ಬದಲಿಗೆ ಸಿಲೆಬಸ್ಗೆ. ಸಿಲಿಕಾನ್ ಸಿಟಿಯಲ್ಲಿ ಸಿಬಿಎಸ್ಇ ಶಾಲೆಗಳಿಗೆ ಡಿಮ್ಯಾಂಡ್. ಲಕ್ಷ ಲಕ್ಷ ಕಟ್ತೀವಿ ಅಂದ್ರೂ ಸಿಗ್ತಾನೆ ಇಲ್ಲ ಇಷ್ಟದ ಶಾಲೆಯಲ್ಲಿ ಅಡ್ಮಿಷನ್. ಹಿಂದೆ ಎಲ್ಲ ಮಕ್ಕಳು ಸ್ಟೇಟ್ ಸಿಲೆಬಸ್ ಓದಿದ್ರೆ ಒಳ್ಳೆ ಕೆಲಸ ಸಿಗುತ್ತೆ ಅನ್ನೋ ಕಾಲ ಇತ್ತು. ಆದ್ರೆ ಸಮಯ ಬದಲಾಗ್ತಿದ್ದಂತೆ ಮಕ್ಕಳ ಕಲಿಕೆಯ ಕ್ರಮ ಹಾಗೂ ಗುಣಮಟ್ಟದ ಆಯ್ಕೆಯೂ ಬದಲಾಗ್ತಿದೆ. ಕರ್ನಾಟಕ ಪಠ್ಯಕ್ರಮದಲ್ಲಿ ಸರಿಯಾದ ಎನ್ಸಿಎಫ್ಸಿ ಮತ್ತು ಎನ್ಸಿಆರ್ಟಿ ಪೂರಕವಾಗಿ ಪರಿಷ್ಕರಣೆ ಆಗ್ತಿಲ್ಲ. ಕಾರಣ ಸಿಬಿಎಸ್ಇ ಸಿಲೆಬಸ್ ಮಕ್ಕಳಿಗೆ ಬೇಕು ಅಂತ ಪೋಷಕರು ಸಿಬಿಎಸ್ಇ ಮಾನ್ಯತೆ ಹೊಂದಿರೋ ಶಾಲೆಗಳ ಹಿಂದೆ ಬಿದ್ದಿದ್ದಾರೆ. ಎಲ್ಲಾ ವರ್ಗದವರು ಸಿಬಿಎಸ್ಇ ಐಸಿಎಸ್ಸಿ ಅಂದ್ರೆ ಇಲ್ಲ ಮಕ್ಕಳು ತುಂಬಾ ಉತ್ತಮವಾಗಿ ಕಲಿತಾರೆ, ಕಲಿಯುವಂತ ಸಾಮರ್ಥ್ಯ ಇಲ್ಲ ಅಂದ್ರೂ ಕೂಡ ಅಲ್ಲಿ ಹಾಕ್ತಕ್ಕಂಥದ್ದು. ಮತ್ತೆ ಅನೇಕ ಅನಧಿಕೃತ ಶಾಲೆಗಳಿದಾವೆ. ಇದು ಒಂಥರ ವ್ಯಾಪಾರೀಕರಣದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಒಂದು ಬೇಜವಾಬ್ದಾರಿತನ. ಸಿಬಿಎಸ್ಇ ಮಾನ್ಯತೆ ಹೊಂದಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಗಳೂರಿನಲ್ಲಿ ಬೇಡಿಕೆ ಹೆಚ್ಚಾಗ್ತಿದ್ದು ಬಹುತೇಕ ಸಿಬಿಎಸ್ಇ ಶಾಲೆಗಳಲ್ಲಿ ದಾಖಲಾತಿ ಕ್ಲೋಸ್ ಆಗಿವೆ. ಈ ಹಿನ್ನೆಲೆ ಪೋಷಕರು ದಾಖಲಾತಿಗೆ ಪರದಾಡುವ ಸ್ಥಿತಿ ಎದುರಾಗಿದೆ. ಹೀಗಾಗಿ ಕಳ್ಳಾಟ ಹಾಗೂ ಮೋಸ ಮಾಡಿರುವ ಶಾಲೆಗಳನ್ನ ಬದಲಾಯಿಸಿ ಅಧಿಕೃತ ಮಾನ್ಯತೆ ಹೊಂದಿರುವ ಸಿಬಿಎಸ್ಇ ಶಾಲೆಗಳಿಗೆ ದಾಖಲಾತಿ ಮಾಡಲು ಮುಂದಾಗಿದ್ದಾರೆ. ನಿಜವಾದ ಅನಧಿಕೃತ ಶಾಲೆಯನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ನೀವು ಪ್ರಕಟಿಸಬೇಕು. ಪ್ರಕಟಿಸ್ತಿಲ್ಲ ಅಂದ್ರೆ ಸಾರ್ವಜನಿಕರಿಗೆ ಅದು ಗೊತ್ತಾಗಲ್ಲ. ಹಾಗಾಗಿ ಮತ್ತೆ ಮೊರೆ ಹೋಗಿ ಅವರು ಅನ್ಯಾಯಕ್ಕೆ ಒಳಗಾಗ್ತಾರೆ. ಒಟ್ನಲ್ಲಿ ಪೋಷಕರ ಸಿಬಿಎಸ್ಇ ಒಲವಿನಿಂದ ಬೇಡಿಕೆ ಹೆಚ್ಚಾಗೋದ್ರ ಜೊತೆಗೆ ಮಾನ್ಯತೆ ಇಲ್ಲದ ಶಾಲೆಗಳು ತಲೆ ಎತ್ತುತ್ತಿವೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.